ಆನೇಕಲ್ ತಾಲೂಕಿನ ಮರಸೂರು ಗೇಟ್ ಬಳಿ ಇರುವ ಆರ್ಟಿಒ ಕಚೇರಿ ಮುಂಭಾಗದಲ್ಲಿ ರೈತರಿಗೋಸ್ಕರ ನೂತನವಾಗಿ ಪ್ರಾರಂಭಗೊಂಡ ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳ ನೂತನ ಮಾರಾಟ ಮಳಿಗೆ. ಇನ್ನು ವಿಶೇಷವಾಗಿ ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೂನು ಮಡಿವಾಳ ಸೋಮಣ್ಣ ಹಾಗೂ ಅವರ ತಂಡ ಈಗಾಗಲೇ ರೈತರ ಅಭಿವೃದ್ಧಿಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಜನ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಈ ದೇಶದ ಬೆನ್ನೆಲುಬು ರೈತ ಪ್ರಗತಿಗೊಂಡರೆ ಮಾತ್ರ ದೇಶ ಅಭಿವೃದ್ಧಿಯತ್ತ ಸಾಗಲು ಸಾಧ್ಯವಾಗುತ್ತದೆ ಎಂಬ ಸತ್ಯವನ್ನು ಅರಿತ ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೂನು ಮಡಿವಾಳ ಸೋಮಣ್ಣ ಹಾಗೂ ಸಂಘದ ಪದಾಧಿಕಾರಿಗಳು ತಾಲೂಕಿನಲ್ಲಿ ರೈತರ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುತ್ತಾ ಬಂದಿದ್ದು, ರೈತರಿಗೆ ಇನ್ನಷ್ಟು ಸೇವೆಯನ್ನು ನೀಡಬೇಕು ಮತ್ತು ರೈತರಿಗೆ ಖಾಸಗಿ ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳ ಮಾರಾಟ ಮಳಿಗೆ ಮಾಲೀಕರಿಂದ ಆಗುವಂತಹ ತೊಂದರೆಗಳನ್ನು ತಪ್ಪಿಸಬೇಕು ಮತ್ತು ರೈತರಿಗೆ ಗುಣಮಟ್ಟದಲ್ಲಿ ರಸಗೊಬ್ಬರಗಳು ಮತ್ತು ಕ್ರಿಮಿನಾಶಕಗಳ ಔಷಧಿಗಳು ನೇರವಾಗಿ ಕೈಗೆ ಸಿಗಬೇಕು ಎಂಬುವ ಉದ್ದೇಶದಿಂದ ಆನೇಕಲ್ ತಾಲೂಕಿನ ಹಸಿರುಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೂನು ಮಡಿವಾಳ ಸೋಮಣ್ಣ ಹಾಗೂ ಸಂಘದ ಪದಾಧಿಕಾರಿಗಳು ರೈತರಿಂದಲೇ ದೇಣಿಗೆಯನ್ನು ಪಡೆದು ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂದು ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಆವರಣದಲ್ಲಿಯೇ ನೂತನವಾಗಿ ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳ ಮಾರಾಟ ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ. ಅಂದರೆ ಈ ಮಳಿಗೆಯಲ್ಲಿ ಮಧ್ಯವರ್ತಿಗಳು ಇರುವುದಿಲ್ಲ. ಕಂಪನಿಗಳಿಂದ ಬಂದಂತಹ ಗುಣಮಟ್ಟದ ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳನ್ನು ನೇರವಾಗಿ ರೈತರ ಕೈ ಸೇರುತ್ತದೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ ಎಂದರು. ಯಾವುದೇ ಸರ್ಕಾರ ಮಾಡದೇ ಇರುವಂತಹ ಕೆಲಸವನ್ನು ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘವು ಮಾಡಿದೆ ಎಂದರೆ ತಪ್ಪಾಗಲಾರದು. ಹಸಿರುಮನೆ ಬೆಳೆಗಾರರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದು, ಸರ್ಕಾರ ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕು ಎಂದು ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೂನು ಮಡಿವಾಳ ಸೋಮಣ್ಣರವರು ಸರ್ಕಾರಕ್ಕೆ ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಲೋಕೇಶ್ ರೆಡ್ಡಿ, ಕಾರ್ಯದರ್ಶಿ ಮೋಹನ್, ಮಂಜುನಾಥ್, ಅಶೋಕ್, ಬಾಬುರೆಡ್ಡಿ, ರಾಜ್ಗೋಪಾಲ್ ರೆಡ್ಡಿ, ದೊಡ್ಡ ಹಗಡೆ ಮಧು, ರಾಮಕೃಷ್ಣಪ್ಪ, ವೆಂಕಟೇಶ್, ಕೀರ್ತನ, ಗೋಪಾಲ್ ರೆಡ್ಡಿ, ಮಲೇಶ್ ರೆಡ್ಡಿ, ಶಿವಕುಮಾರ್, ಲಾಯರ್ ವಿಜಯ್ ಕುಮಾರ್, ಪ್ರಸಾದ್ ರೆಡ್ಡಿ, ಆರ್ ಮಂಜುನಾಥ್, ಜಯಶಂಕರ್ ರೆಡ್ಡಿ ಮತ್ತು ಸಂಘದ ಪದಾಧಿಕಾರಿಗಳು ಹಾಜರಿದ್ದರು.
ಎಲ್ಲ ರೈತ ಬಾಂಧವರಿಗೂ ನಾನು ಇವತ್ತು ಈ ಒಂದು ಶುಭ ದಿನ ನಾನು ಎಲ್ಲರಿಗೂ ನನ್ನ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಮ್ಮ ಸಂಘದ ಸದಸ್ಯರ ಒಂದು ಸಹಕಾರದಿಂದ ರೈತರ ಒಂದು ಪ್ರೋತ್ಸಾಹದಿಂದ ಇವತ್ತು ನಾವು ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರ ಸಂಘದಿಂದ ನೂತನವಾಗಿ ಜೇಣಿಗೆ ಸುಮಾರು ನಾವು 35 ಲಕ್ಷ ಇನ್ನೂ ದುಡ್ಡು ಕೊಡೋರು ಇದ್ದಾರೆ, ಅದೆಲ್ಲ ಸೇರಿದ್ರೆ 35 ಲಕ್ಷಕ್ಕಿಂತ ನಾವು ಹೆಚ್ಚು ದೇಣಿಗೆ ರೂಪದಲ್ಲಿ ಹಣ ಸಂಗ್ರಹಣೆ ಮಾಡಿ ಇವತ್ತು ನಮ್ಮ ಸಂಘದ ವತಿಯಿಂದ ಒಂದು ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಮಳಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರಿಗೂ ನಾನು ಕೂಡ ನಮ್ಮ ರೈತ ಬಾಂಧವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನೊಂದು ಮನವಿ, ನಾವು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಎಲ್ಲ ನಿಮ್ಮೆಲ್ಲರ ಸಹಕಾರದಿಂದ ನಾವು ಇವತ್ತು ಈ ನೂತನ ಮಳಿಗೆಯನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ಉದ್ಘಾಟನೆಗೂ ತಾವೆಲ್ಲರೂ ಬಂದಿದ್ವಿ. ಆಮೇಲೆ ಮುಂದಿನ ದಿನಗಳಲ್ಲಿ ನಾವು ತಮ್ಮನ್ನ ಮನವಿ ಮಾಡೋದೇನೆಂದ್ರೆ, ಇದನ್ನ ನಮ್ಮ ಸಂಸ್ಥೆ, ನಮ್ಮ ಸೊಸೈಟಿ, ನಮ್ಮ ಒಂದು ಸಂಘ ಅನ್ನೋ ಒಂದು ದೃಷ್ಟಿಯಿಂದ ವ್ಯತ್ಯಾಸ ಆಗ್ಬೋದು, ಅಥವಾ 50 ರೂಪಾಯಿ 10 ರೂಪಾಯಿ ವ್ಯತ್ಯಾಸ ಆಗಿರೋ ಪದಾರ್ಥಗಳಲ್ಲಿ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳದೆ ನಮ್ಮ ಸಂಘವನ್ನು ನಾವು ಅಭಿವೃದ್ಧಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇಂಥ ಅಂಗಡಿಗಳನ್ನ ನಾವು ಮಾಡಿಸಿ ರೈತರಿಗೆ ಒಂದು ಅನುಕೂಲ ರೀತಿ ಆಗಿರೋದು ಅಂತೇಳುವ ದೃಷ್ಟಿಯಿಂದ ಎಲ್ಲರ ಸಹಕಾರ ನಮ್ಗೆ ಭಾಳ ಇದೆ. ಇದನ್ನು ನಾವು ಮನಗಂಡು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು ಇದನ್ನು ಮಾಡಿದ್ದೀನಿ. ಆದ್ದರಿಂದ ತಮಗೆ ಏನು ನೀವು ಸಹಕಾರ ಕೊಟ್ಟಂತ ಎಲ್ಲ ರೈತ ಬಾಂಧವರಿಗೂ, ಕೆಲವು ಕಂಪನಿಗಳವರು ಅವ್ರಿಗೂ ಕೂಡ ನಾನು ಆಭಾರಿಯಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ನಮ್ಮ ಸಂಘದಲ್ಲಿ ಏನಾಗಿದೆ ಅಂದರೆ, ನಮ್ಮ ಹಸಿರು ಮನೆ ಬೆಳೆಗಾರರಿಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ನಾನು ಸರ್ಕಾರದಲ್ಲಿ ನಾನು ಹೋರಾಡ್ತಾನೆ ಇದ್ದೀನಿ. ಈ ಸಂಘ 11-12ರಲ್ಲಿ ಸ್ಥಾಪನೆ ಆಯಿತು. ಆದರೆ ಏನು ಕುಂಠಿತವಾಗಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡೋದಾಗಿದ್ದಂಥ ಸಂದರ್ಭದಲ್ಲಿ ನಾನು ಇದನ್ನು ಜವಾಬ್ದಾರಿಯನ್ನು ವಹಿಸ್ಕೊಂಡ ಮೇಲೆ ಈಗ ಸುಮಾರು 11 ವರ್ಷದ ಆಡಿಟ್ ಮಾಡಿಸಿ ಮುಗಿಸಿದ್ದೀನಿ. ಅದರಲ್ಲಿ ಏನು ಸುಮಾರು 1,30,000 ರೂಪಾಯಿ ಮಾತ್ರ ಒಂದು ಹಣ ಇದ್ದಾಗ ನಾನು ಇದನ್ನು ಯಾವುದೇ ರೀತಿ ಆದರೂ ಒಂದು ಮುಂದುವರಿಸಬೇಕು ಅನ್ನೋ ಒಂದು ಯೋಚನೆ ಮಾಡಿ ನಮ್ಮ ಸದಸ್ಯ ರೈತರಲ್ಲಿ ಮನವಿ ಮಾಡಿ ದೇಣಿಗೆ ರೂಪದಲ್ಲಿ ನಾನು ಸುಮಾರು 30 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ನಾನು ಶೇಖರಣೆ ಮಾಡಿ ನಮ್ಮ ರೈತರಿಗೆ ಅನುಕೂಲ ಆಗಬೇಕು, ಖಾಸಗಿಯವರ ಹತ್ರ ಹೋಗೋದಕ್ಕಿಂತಲೂ ನಮ್ಮದು ಒಂದು ಸಂಘವನ್ನು ಒಗ್ಗೂಡಿಸಿ ಮಾಡೋ ಅನ್ನೋ ದೃಷ್ಟಿಯಿಂದ ಈ ಸಂಘವನ್ನು ಮಾಡಿದೆ. ಅದೇ ರೀತಿ ನಮ್ಮ ಸಂಘಕ್ಕೆ ಏನು ಹೂ ಬೆಳೆಗಾರರಿಗೆ ಸಾಕಷ್ಟು ಸಮಸ್ಯೆಗಳಿದೆ. ಒಂದನೆಯದು, ನಮಗೆ ಹಸಿರು ಮನೆ ಬೆಳೆಗಾರರಿಗೆ ಹೂ ಮಾರಾಟ ಮಾಡಲು ನ್ಯಾಯವಾದ ಒಂದು ಉತ್ತಮವಾದ ಮಾರುಕಟ್ಟೆ ಇಲ್ಲ. ಅದನ್ನು ಸರ್ಕಾರದ ಹಂತದಲ್ಲಿ ನಾವು ಅವರಿಗೆ ಮನವಿ ಸಲ್ಲಿಸಿ ಅವರ ಜೊತೆ ನಾವು ನಮಗೆ ಅಹವಾಲುಗಳನ್ನು ಕೇಳ್ಕೊಂಡು ಬರ್ತಾ ಇದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಈಗ ಮೊನ್ನೆ ಆದಂಥ ಒಂದು ಬಡ್ಜೆಟಲ್ಲಿ ಏಪ್ರಿಲ್ ಒಳಗೆ ಒಂದು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರೆ, ನಗರ ಜಿಲ್ಲೆಗೆ ಒಂದು ಪುಷ್ಪ ಮಾರ್ಕೆಟನ್ನು ಒಂದು ಅಭಿವೃದ್ಧಿ ಮಾಡಿಸ್ಕೊಡ್ತೀವಿ ಅನ್ನೋ ಒಂದು ವಾಗ್ದಾನ ಮಾಡಿದ್ದಾರೆ. ಅದೇ ರೀತಿ ನಮಗೆ ವಿದ್ಯುತ್ದು ಭಾಳ ಒಂದು ಸಮಸ್ಯೆ ಆಗಿದೆ. ಏನು ನಾವು ಬೆಳೆಯತಕ್ಕಂಥ ವಾಣಿಜ್ಯ ಬೆಳೆ ಎಂದು ಪರಿಗಣಿಸಿ ಅದಕ್ಕೆ LT5B ಅನ್ನೋ ಒಂದು ಅಡಿಯಲ್ಲಿ ನಮಗೆ ಸುಮಾರು 8 ರೂಪಾಯಿಗಿಂತ ಹೆಚ್ಚು ಬೀಳ್ತದೆ. 8 ರೂಪಾಯಿ 30 ಪೈಸೆ ಬಿಡ್ಬೋದು, ಅಷ್ಟೊಂದು ಬರ್ತಾ ಇದೆ. ಅದನ್ನು ತೆಗೆದುಹಾಕಿ ನಮಗೆ ಕೊನೆ ಪಕ್ಷ ನಮಗೆ ಪುಕ್ಕಟೆ ಕೊಡಬೇಡ್ರಿ, LT4C ಅನ್ನೋ ಅಡಿಯಲ್ಲಾದರೂ ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಮನವಿ ಮಾಡಿದ್ದೀವಿ. ಭಾಳ ಇನ್ನೂ ಒಂದು ಆಘಾತಕಾರಿ ಸುದ್ದಿ ಏನು ಅಂದರೆ, ನಮಗೆ ಪ್ಲಾಸ್ಟಿಕ್ ಕೃತಕ ಹೂಗಳು ಇವಾಗ ಹಾವಳಿಯಿಂದ ನಾವು ಎಲ್ಲಿ ಯಾವುದು ಶುಭ ಸಮಾರಂಭಗಳಲ್ಲಿ ಮದುವೆ ಮುಂಜುಗಳಲ್ಲೆಲ್ಲ ನೋಡಿದಾಗ ಅವರದ ಹಾವಳಿ ನಮ್ಮ ನೈಜ ಹೂಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ದಿರೇ ಅವರು ಏನು ಹೂ ಡೆಕೋರೇಟರ್ ಅಂತ ಏನಂತೀವಿ ನಾವು, ಹೂ ಅಲಂಕಾರಿಕ ಹೂವರು, ಆದಷ್ಟು ಅವನ್ನ ಕಡಿಮೆ ಮಾಡೋ ದೃಷ್ಟಿಯಲ್ಲಿ ಸರ್ಕಾರ ಕೂಡ ಏನೇ ಮಾಡಿ ನಿಷೇಧ ಮಾಡಿ ಅನ್ನೋ ಮನವಿ ಕೂಡ ಮಾಡ್ತಾ ಇದ್ದೀವಿ. ಅಂಥ ಸಮಸ್ಯೆಗಳೆಲ್ಲ ಇರೋದಕ್ಕೆ ನಮಗೆ ಏನು ರೈತ ತತ್ತರಿಸಿ ಹೋಗಿರೋಂಥ ಕಾಲದಲ್ಲಿ ಸ್ವಲ್ಪ ಈ ಔಷಧಿಗಳೆಲ್ಲಾದರೂ ನಮ್ಮ ಸಂಘದಿಂದನೇ ಮಾಡಿ ಒಗ್ಗೂಡಿಸ್ಕೊಂಡು ಕಡಿಮೆ ದರ್ಜೆ ಲಾಭಾಂಶದಲ್ಲಿ ಇಟ್ಕೊಂಡು ಅವ್ರಿಗೆಲ್ಲ ವಿತರಣೆ ಮಾಡಿದಾಗ ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ನಮ್ಮ ಎಲ್ಲ ಸದಸ್ಯ ರೈತರ ಸಹಕಾರದಿಂದ ಈ ಮಳಿಗೆಯನ್ನು ಇವತ್ತು ಪ್ರಾರಂಭ ಮಾಡಲು ಒಂದು ಶುಭ ದಿನ ಇವತ್ತು ಕೂಡಿ ಬಂದಿದೆ. ಅದಕ್ಕೋಸ್ಕರ ನನ್ನ ರೈತ ಬಾಂಧವರಿಗೂ ನಮ್ಮ ಎಲ್ಲ ಸದಸ್ಯ ರೈತರಿಗೂ ನಾನು
ನನ್ನ ಅನಂತ వందనಗಳನ್ನ ನಾನು అర్పించక ఇష్టపడుతుంది. ఇక్కడ ఆనేకల్ గ్రీన్ హౌస్ గ్రోయర్స్ వాళ్ళంతా చేరి ఇక్కడ కష్టపడి ఒక ఫెర్టిలైజర్ షాప్ అగ్రికల్చర్ ఇన్పుట్ షాప్ ఓపెన్ చేస్తున్నారు. ఇది వచ్చి ఒక రోల్ మోడల్. ఇది చేసేది అనేది వచ్చి ఒక సామాన్యమైన విషయం కాదు, చాలా కష్టపడాలి. మన ప్రెసిడెంట్ సార్ వాళ్ళతో ఉండే టీం మెంబర్స్ అందరూ చాలా కష్టపడి చేస్తున్నారు. దీనివల్ల ఒక్కొక్క రైతుకి ఒక సంవత్సరానికి ఒక ఎకరాకి సుమారుగా లెక్కేసుకుంటే కూడా 1.5 నుంచి 2 లక్షల రూపాయలు మిగులుతుంది. అది వాళ్ళకి వచ్చే ఒక అడిషనల్ ఇన్కమ్ అవుతుంది. మన చుట్టుపక్కల ప్రాంతాలు ఆనేకల్ ఒకటే కాకుండా ఆనేకల్, తలి, కెలమంగళం, ఒసూరు, బాగ్లూరు, బేరికే, ఈ పక్క సర్జాపురం అందరికీ ఈ షాప్ అనేది చాలా అనుకూలమవుతుంది. మన రైతులందరూ డైరెక్ట్ గా వచ్చి ఇక్కడ తీసుకునే దాని వల్ల మన రైతులకి సేవ్ అవుతుంది. అదే తర మన యూనిటీ అనేది పెరుగుతుంది. ఎప్పుడు రైతులందరూ యూనిటీ ఎక్కువ ఉంటారో అప్పుడే మన అగ్రికల్చర్, హార్టికల్చర్, ఫ్లోరికల్చర్ అన్నీ వచ్చి పెద్దదవుతుంది. మన టీం పెద్దదవుతుంది. మన టీం పెద్దదైతే గవర్నమెంట్, స్టేట్ కావచ్చు, సెంట్రల్ కావచ్చు, అందరి దగ్గర మన కోరికలు ఏముందో అదంతా మనకి చేసి ఇస్తారు. ఆ టీం పెద్ద చేసేదానికి ఇక్కడ ఆనేకల్ రైతులు ఒక సంకల్పం చేస్తున్నారు. ಆ ಸಂಕಲ್ಪಕ್ಕೆ మన అందరూ చేరి వాళ్ళతో ఉండి దీన్ని పెద్దదిగా చేస్తాము. ದಿವಸ ಈ ಶುಭ ದಿನ ಸೇರಿದ್ದೀವಿ ಅಂದರೆ ಇದೆಲ್ಲ ಕಾರಣ ನಮ್ಮ ಅಧ್ಯಕ್ಷರಾದ ಸೋಮಣ್ಣವ್ರ ಕಾರಣ. ಅವರಿಗೆ ಅನಂತ ಧನ್ಯವಾದಗಳು ಹೇಳ್ತಾ, ಮತ್ತು ಇಲ್ಲಿ ಬಂದಿರುವ ರೈತರಿಗೆ ನನ್ನ ವಂದನೆಗಳು. ಇವತ್ತಿನ ದಿವಸ ಇದು 4ನೇ ತಾರೀಕು ನಾವು ಒಂದು ಅಂಗಡಿ, ಇದು ಏನೋ ಒಂದು ಫರ್ಟಿಲೈಸರು ಮತ್ತು ಪೆಸ್ಟಿಸೈಡ್ಸ್ ಅಂಗಡಿ ಓಪನ್ ಮಾಡಿದ್ದಾರೆ. ಇದು ನಾವು ಸೋಮಣ್ಣವ್ರು ಹೇಳ್ದಂಗೆ ಎಲ್ಲರೂ ಸೇರಿ, ನಾವು ಒಟ್ಟಿಗೆ ಸೇರಿ ಇದೆಲ್ಲ ಒಂದು ತಗೊಂಡು ನಾವು ಒಟ್ಟಿಗೆ ಸೇರಿಕೊಂಡ್ರೆ ಒಂದು ದೊಡ್ಡ ಇದಾಗುತ್ತೆ. ಆವಾಗ ನಾವು 15 ದಿವಸಕ್ಕೊಂದು ಸಾರಿ ಮೀಟಿಂಗ್ ಮಾಡಿಕೊಂಡು ಯಾವ ಬೆಳೆ ಹಾಕಿದಾರ ಏನು ಎಲ್ಲ ರೈತರಿಂದ ರೈತರಿಗೆ ಸಂಪರ್ಕ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಅನುಕೂಲಗಳು ಆಗುತ್ತೆ. ಆಮೇಲೆ ಕೆಲವರಿಗೆ ಇವಾಗ ನಾನೇ ಇದ್ದೀನಿ, ನನಗೆ ಯಾವ ಮದ್ದು ಹೊಡಿಬೇಕು, ಯಾವ ಪೆಸ್ಟಿಸೈಡ್ಸು, ಯಾವ ಗೊಬ್ಬರ ಬಿಡಬೇಕು ಅನ್ನೋದು ಗೊತ್ತಾಗಲ್ಲ. ಒಂದು 15 ದಿವಸಕ್ಕೊಂದು ಸಾರಿ ಮೀಟಿಂಗ್ ಮಾಡಿದ್ರೆ ಅದೆಲ್ಲ ನಮಗೂ ತಿಳುವಳಿಕೆ ಬರುತ್ತೆ. ಮತ್ತು ಇದು ನಾವು ಒಂದುಗೂಡಿದಾಗ ಇನ್ನೂ ಬಿಸ್ನೆಸ್ ಜಾಸ್ತಿ ಆಗಿ ನಾವು ಮುಂದೆ ಹೇಳ್ದಂಗೆ ಈ ಎಲೆಕ್ಟ್ರಿಸಿಟಿ, ಆಮೇಲೆ ಒಂದು ಹೊಸ ಮಾರ್ಕೆಟು ಇವೆಲ್ಲ ಸ್ಥಾಪನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇವೆಲ್ಲ ಒಟ್ಟಿಗೆ ಸೇರ್ಕೋಬೇಕು ಅನ್ನೋದು ನನ್ನ ಆಸೆ ಇದೆ. ಇದಕ್ಕೆ ಆನೇಕಲ್ ತಾಲೂಕಿನ ಎಲ್ಲ ನಮ್ಮ ರೈತ ಮಿತ್ರರು ನನಗೆ ವೈಯಕ್ತಿಕವಾಗಿ ಬಹಳಷ್ಟು ಜನ ನೀವೆಲ್ಲ ಗೊತ್ತಿದ್ದೀರಿ. ಗೊತ್ತಿಲ್ಲದೆ ಇರುವಂಥವ್ರು ಬಹಳಷ್ಟು ಜನ ಇರ್ಬೋದು. ಸೌಪರ್ಣಿಕ ಅಗ್ರೋ ಪ್ರೈವೇಟ್ ಲಿಮಿಟೆಡ್ ಆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕನಾಗಿ ನಾನು ಹೇಳೋದು ಇಷ್ಟೇ. ನಾನು ಬಹಳಷ್ಟು ದಿನಗಳಿಂದ ಇಲ್ಲಿ ನಮ್ಮ ರೈತ ಮಿತ್ರರೆಲ್ಲ ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕೋದಕ್ಕೆ ಮಾಡಿರೋಂಥ ಪ್ರಯತ್ನ ಗಮನಿಸ್ತಾ ಬಂದಿದ್ದೀನಿ. ನನಗೆ ಇದು ಬಹಳಷ್ಟು ವಿಶ್ವಾಸ ಕೊಡುವಂಥ ಸಂಗತಿ. ಯಾಕೆಂದ್ರೆ ನಾನು ಆರಂಭ ಮಾಡಬೇಕಾದ್ರೆ ನೂರಾರು ತೊಂದರೆಗಳಿರುತ್ತೆ. ಆರಂಭ ಮಾಡಿದ ಮೇಲೂ ಕೂಡ ನಾವು ಎಲ್ಲರೂ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರ್ತೀವಿ. ನಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು, ಎಲ್ಲ ಇರುತ್ತೆ. ಇದೆಲ್ಲ ಇದ್ದರೂ ಕೂಡ ಸಹಕಾರಿ ತತ್ವದ ಅಡಿನಲ್ಲಿ ನಾವು ಸಾಗಿದ್ರೆ ನಾವು ಯಶಸ್ವಿಯಾಗಿ ಎಂಥ ಸಮಸ್ಯೆನೂ ಕೂಡ ನಾವು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತಂದರೆ ಒಬ್ಬೊಬ್ಬರಿಗೆ ವೈಯಕ್ತಿಕವಾಗಿ ಹೋದಾಗ ಯಾವ ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಸಂಸ್ಥೆಯ ಕಡೆಯಿಂದ ನಾನು ಒಬ್ಬ ಕೃಷಿ ಅಗ್ರಿ ಡಾಕ್ಟರ್ ಆಗಿಬಿಟ್ಟು ನಮ್ಮ ಟೆಕ್ನಿಕಲ್ ಗೈಡೆನ್ಸ್ ಏನು ಬೇಕೋ ಅದನ್ನೆಲ್ಲ ನಾವು ಕೊಡ್ತೀವಿ. ಆದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು 2, ನಮ್ಮಲ್ಲಿ ವಿಶ್ವಾಸ ಬೇಕು. ನಮ್ಮೆಲ್ಲ ರೈತರಲ್ಲಿ ಆನೇಕಲ್ ತಾಲೂಕು ಈ ಸಂಸ್ಥೆನ ಒಂದು ಮಾದರಿ ಸಂಸ್ಥೆಯಾಗಿ ಪರಿವರ್ತನೆ ಮಾಡೋಣ ಅಂತ. ಯಾವ ರೀತಿ ನಾನು ಒಂದು ಸಿರ್ಸಿನಲ್ಲಿ TSS ಅಂತ, ತೋಟಗಾರ ಸಹಕಾರ ಸಂಘ ಅಂತ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂಥ ಸಂಸ್ಥೆ 40-50 ವರ್ಷಗಳಿಂದ ನಡೀತಾ ಇದೆ. ಆ ರೀತಿ ಕಟ್ಲಿಕ್ಕೆ ಸಾಧ್ಯ. ಮೊದಲು ನಾವು ನಂಬಬೇಕು. ಈ ಥರ ನಾವು ನೂರಾರು ನೋಡಿದ್ದೀವಿ ಹಾಗೆ ಅನ್ಕೋಬೇಡಿ. ನಂಬಿ ಖಂಡಿತ ನಾವು ಎಲ್ಲರೂ ಸೇರಿ ಮಾಡಿದರೆ, ಕೈ ಸೇರಿಸಿದ್ರೆ ಆಗತ್ತೆ ಅಂತ ನಾವು ನಂಬಿದರೆ ಆಗತ್ತೆ. ಎರಡನೇದು, ನಮ್ಮ ಸಣ್ಣ ಪುಟ್ಟ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನಾವು ಅದನ್ನು ಪಕ್ಕ ಇಟ್ಬಿಟ್ಟು ಈ ಸಂಸ್ಥೆಯ ಒಳಿತಿಗಾಗಿ ನಾವು ಶ್ರಮ ಪಟ್ಟರೆ ಇದನ್ನು ತುಂಬ ದೊಡ್ಡದಾಗಿ ಬೆಳೆಸ್ಬೋದು. ಇದೊಂದು ಸುಮ್ಮನೆ ಒಂದು ಅಂಗಡಿ ಇದರಲ್ಲಿ ವ್ಯಾಪಾರ ಮಾಡೋದು ಅಷ್ಟೇ ಅಲ್ಲ. ಇಲ್ಲಿ ನಮ್ಮ ಮುಖ್ಯವಾದಂಥ ಸಮಸ್ಯೆಗಳಿದೆ. ಇದಿದೆ ಕ್ಷೇಮ ಮತ್ತು ಅಭಿವೃದ್ಧಿ ಅಂತ. ರೈತರಾಗಿ ಹಸಿರುಮನೆ ಬೆಳೆಗಾರರಾಗ್ಬಿಟ್ಟು ನಮ್ಮಲ್ಲಿ ಇರುವಂಥ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳೋದು ನಮ್ಮ ದೊಡ್ಡ ಗುರಿ. ಅದರಲ್ಲಿ ಇದು ಒಂದು ಭಾಗ ಅಷ್ಟೇ. ಈ ಅಂಗಡಿಯಲ್ಲಿ ಬರುವಂಥ ಸಣ್ಣ ಪುಟ್ಟ ವಿಷಯಗಳಿಗೆ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೋಬಾರ್ದು. ಇದೊಂದು ಭಾಗ ಅಷ್ಟೇ. ಇದನ್ನು ಬಿಟ್ಟುಬಿಟ್ಟು ಅನೇಕ ವಿಷಯಗಳು ನಾವು ತಿಳಿಯುವಂಥದ್ದು ಇರುತ್ತೆ. ತಾಂತ್ರಿಕವಾಗಿ ನಾವು ಮೇಲಿಕ್ಕೆ ಇರಬೇಕು. ನಾವು ಎಲ್ಲರೂ ಒಟ್ಟಾಗಿ ಸಹಕಾರದಿಂದ ಮುಂದುವರಿಯೋಣ. ಇದೊಂದು ಮಾದರಿ ಸಂಸ್ಥೆ ಆಗಲಿ ಅಂತ ಹಾರೈಸ್ತಾ ನನ್ನ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಏನೇ ದಿನ ನಮ್ಮ ಆನೇಕಲ್ ತಾಲೂಕು ಹಸಿರುಮನೆ ಕ್ಷೇಮಾಭಿವೃದ್ಧಿ ಸಂಘದಿಂದ ಮೊದಲೇ ಹೆಜ್ಜೆಯಾಗಿ ಒಂದು ಮಳಿಗೆ ಓಪನ್ ಮಾಡಿದ್ವಿ. ಇದಕ್ಕೆ ಸಹಕರಿಸಿದಂಥ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ರೈತರು ಹಾಗೂ ಇದಕ್ಕೆ ಮೂಲ ಕಾರ್ಯಕರ್ತ ಅಂತ ಶಿವರಾವ್ ಮತ್ತು ನಮ್ಮ ಅಧ್ಯಕ್ಷರು ಸೋಮಣ್ಣವರು ಹಾಗೂ ನಿರ್ದೇಶಕರು ಎಲ್ಲ ಸದಸ್ಯರು ಅವರಿಗೆ ಮೊದಲಿಗೆ ನಾವು ವಂದನೆಗಳು ತಿಳಿಸ್ತೀವಿ. ಈ ಸಂಘ ಇನ್ನು ಮುಂದೆ ದಿನಗಳಲ್ಲಿ ಒಳ್ಳೆ ಚೆನ್ನಾಗಿ ಬೆಳಿಬೇಕಂತ ಎಲ್ಲರಿಗೂ ಪರವಾಗಿ ರೈತರ ಪರವಾಗಿ ಬೇಡ್ಕೊತೀನಿ ನಾನು. ಮುಂದೆ ಎಲ್ಲ ರೈತರು, ಆನೇಕಲ್ ತಾಲೂಕಿನ ಎಲ್ಲ ರೈತರು ಇದನ್ನ ಈ ಒಂದು ಮಳಿಗೆನ ಸದುಪಯೋಗ ಮಾಡಿಸಿಕೊಂಡು ಇದನ್ನ ಅಭಿವೃದ್ಧಿಗೆ ನೀವೆಲ್ಲ ಸಹಕರಿಸಬೇಕಾಗಿ ಈ ಮೂಲಕ ನಮ್ಮಲ್ಲಿ ಕೇಳ್ಕೊಂಡು